ಅಸೆಟ್ ಸ್ಕ್ವೇರ್ ಸಂಸ್ಥೆಯಿಂದ ಮೆಗಾ ಜಾಬ್ ಫೇರ್ ಅನ್ನ ಮಾಡ್ತಾ ಇದ್ದಾರೆ. ಅದು ಬಂದು ಜನವರಿ 8, 9, 10 ಇರುತ್ತೆ. ನೀವೇನಾದ್ರೂ ಕೆಲಸ ಹುಡುಕ್ತಾ ಇದ್ರಿ ಅಥವಾ ಕೆಲಸ ಮಾಡ್ಕೊಂಡು ಕೆಲಸನ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರೆ ಇದೊಂದು ಒಳ್ಳೆ ಅವಕಾಶ ಅಂತ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಇಲ್ಲಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಜೀವನದ ವೃತ್ತಿ ದಿಕ್ಕನ್ನ ಸಂಪೂರ್ಣವಾಗಿ ಬದಲಾಯಿಸುವ ಒಂದು ಅದ್ಭುತ ಅವಕಾಶಕ್ಕೆ ನಿಮಗೆ ಸ್ವಾಗತ. ಅಸೆಟ್ ಸ್ಕ್ವೇರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರು ಹೆಮ್ಮೆಯಿಂದ ಆಯೋಜಿಸ್ತಾ ಇರುವ ಮೆಗಾ ಜಾಬ್ ಫೇರ್ ಕೆರಿಯರ್ ಎಕ್ಸ್ಪೋ 2026 ನಿಮ್ಮ ಕನಸಿನ ಉದ್ಯೋಗಕ್ಕಾಗಿ ಕಾಯ್ತಾ ಇರುವಿರಾ? ಹೊಸ ಅವಕಾಶಗಳು, ಉತ್ತಮ ಭವಿಷ್ಯ ಮತ್ತು ಬೆಳವಣಿಗೆಯ ವೃತ್ತಿ ಜೀವನಕ್ಕಾಗಿ ಹುಡುಕ್ತಾ ಇರುವಿರಾ? ಹಾಗಾದ್ರೆ ಈ ಮೆಗಾ ಜಾಬ್ ಫೇರ್ ನಿಮಗಾಗಿ. ದಿನಾಂಕ ಜನವರಿ 8, 9 ಮತ್ತು 10, 2026. ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3ರವರೆಗೆ. ಈ ಮೆಗಾ ಜಾಬ್ ಫೇರ್ ನಲ್ಲಿ ನಿಮಗಾಗಿ ಲಭ್ಯವಿರುವ ಉದ್ಯೋಗಾವಕಾಶಗಳು: ಮಾರ್ಕೆಟಿಂಗ್ ಟೀಮ್, ಡಿಜಿಟಲ್ ಟೀಮ್, ಬ್ಯಾಂಕಿಂಗ್ ಟೀಮ್, ಬ್ಯಾಕ್ ಅಂಡ್ ಟೀಮ್. ಇದು ಕೇವಲ ಉದ್ಯೋಗ ಮೇಳ ಮಾತ್ರ ಅಲ್ಲ, ನೇರ ಸಂದರ್ಶನಗಳು, ಉದ್ಯೋಗ ತಜ್ಞರೊಂದಿಗೆ ಸಂವಾದ, ನಿಮ್ಮ ಕೌಶಲ್ಯ ಪ್ರದರ್ಶಿಸುವ ಅವಕಾಶ, ತಕ್ಷಣದ ಆಯ್ಕೆಯ ಸಾಧ್ಯತೆ. ವಿಳಾಸ: 3ನೇ ಮಹಡಿ, ನಂಬರ್ 221, 100 ಫೀಟ್ ಔಟರ್ ರಿಂಗ್ ರಸ್ತೆ, 2ನೇ ಬ್ಲಾಕ್, ಬನಶಂಕರಿ, 3ನೇ ಹಂತ, ಬೆಂಗಳೂರು. ವೀಕ್ಷಕರೇ, ಎಷ್ಟೋ ಜನ ಕೆಲಸ ಮಾಡಕ್ ರೆಡಿ ಇದ್ದೀನಿ ಬಟ್ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಸಫರ್ ಮಾಡ್ತಿರ್ತಾರೆ. ಅಂತರ್ಗೆ ಇದೊಂದು ಬ್ಯೂಟಿಫುಲ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ನನ್ ಜೊತೆ ಇವಾಗ ಸೀನಿಯರ್ ಮ್ಯಾನೇಜರ್ ಆದಂತ ಆನಂದ್ ಅವರು ಇದ್ದಾರೆ. ಸೊ ಈ ಒಂದು ಅಸೆಟ್ ಸ್ಕ್ವೇರ್ ಬಗ್ಗೆ ಹೆಂಗಿದೆ ಕೆಲಸ, ಹೆಂಗಿದೆ ಅಟ್ಮಾಸ್ಫಿಯರ್, ಪ್ರತಿಯೊಂದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾರೆ. ಸೊ ಅದರಿಂದ ನೀವು ಬಿಫೋರ್ ಅಟೆಂಡಿಂಗ್ ದ ಇಂಟರ್ವ್ಯೂಸ್ ಬರೋಕ್ಕಿಂತ ಮುಂಚೆ ಈ ಕಂಪನಿಯ ಕರಿಯರ್ ಹೇಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಜರ್ನಿ, ನಿಮ್ ಸ್ಯಾಲರಿಗಳೆಲ್ಲ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ, ನೀವೆಷ್ಟು ಟ್ಯಾಲೆಂಟ್ ಆಗಿದ್ರೆ ನಿಮ್ ಟ್ಯಾಲೆಂಟ್ ಹೇಗೆ ಬೆಳೆಸ್ಕೋಬಹುದು, ಪ್ರತಿಯೊಂದನ್ನು ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನನ್ನ ಹೆಸರು ಮೇಜರ್ ಆನಂದ್ ಅಂತ. ಸೊ ಬೇಸಿಕಲಿ ಒಂದು 8 months ಇಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಕಂಪನಿ ಆಸ್ ಸಚ್ ಇಸ್ ಎಕ್ಸಲೆಂಟ್ ಕಂಪನಿ ಟು ವರ್ಕ್ ಫಾರ್. ಎಕ್ಸ್ಪೀರಿಯನ್ಸ್ ವೈಸ್ ನಿಮ್ಗೆ ಇವೊಂದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ ಇಲ್ಲಿ. ಅಂಡ್ ಮೋರ್ ಓವರ್ ತಗೊಳ್ಳೋ ಸ್ಯಾಲರೀಸ್ ಅನ್ನು ತುಂಬಾ ಎಕ್ಸ್ಪ್ಲೇನೇಟಿವ್ ಆಗಿರುತ್ತೆ. ಎಕ್ಸಲೆಂಟ್ ಸ್ಯಾಲರೀಸ್ ಪ್ಯಾಕೇಜ್ ಇರುತ್ತೆ. ಸೊ ಪ್ಯಾಕೇಜಸ್ ಬಂದು ನೀವು ಸ್ಟಾರ್ಟಿಂಗ್ ಇವೊಂದು 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ರು ಸಾಕು ಅಥವಾ ಸೆಕೆಂಡ್ PUC ಪಾಸ್ ಆಗಿದ್ರು ಸಾಕು, ಎಕ್ಸಲೆಂಟ್ ಸ್ಯಾಲರೀಸ್ ಸ್ಟಾರ್ಟಿಂಗ್ ಇಂದ ನಾವು ಟ್ರೈನ್ ಅಪ್ ಮಾಡ್ತೀವಿ. ಟ್ರೈನ್ ಅಪ್ ಮಾಡಿ ಅವ್ರಿಗೆ ಏನ್ ಸ್ಯಾಲರೀಸ್ ಅವ್ರ ಬೇಸ್ ಮೇಲೆ, ಅವ್ರು ಮಾಡೋ ಒಂದು ಪ್ರೊಫಿಷಿಯನ್ಸಿ ಮೇಲೆ ಅವ್ರಿಗೆ ಏನು ಸ್ಯಾಲರೀಸ್ ಕೊಡ್ಬೇಕು ಆ ಸ್ಯಾಲರೀಸ್ ಎಲ್ಲ ಅವ್ರಿಗೆ ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ ಇರುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೆ ಮಿನಿಮಮ್ ಯು ಕ್ಯಾನ್ ಅರ್ನ್ nothing less than 1 lakh in 1 lakh in a month, and it you goes beyond based on your experience. ನಿಮ್ಮ ಟ್ಯಾಲೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿರುವಂತ GM ಅಂದ್ರೆ ಜನರಲ್ ಮ್ಯಾನೇಜರ್ ರವಿ ಅವರು ಇದ್ದಾರೆ, ರವಿಕುಮಾರ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಅವ್ರ ಹತ್ರ ಸಾಕಷ್ಟು ವಿಚಾರಗಳಿದೆ, ನಾನು ನಿಮ್ಗೆ ತಿಳಿಸ್ಬೇಕು ಅನ್ಕೊಂಡಿದೀನಿ. ರವಿಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನ್ ಚೆನ್ನಾಗಿದ್ದೀನಿ. ಈಗ ಇನ್ನ ಖುಷಿಯಾಗಿದೆ, ಯಾಕೆಂದ್ರೆ ಸಾಕಷ್ಟು ಅವಕಾಶಗಳನ್ನ ಯಂಗರ್ಸ್ಗೆ ಕೊಡ್ತಾ ಇದಿರಲ್ಲ ಅದಕ್ಕೆ. ಸೊ ಈಗ ಅಸೆಟ್ ಸ್ಕ್ವೇರ್ ಕಡೆಯಿಂದ ಆಲ್ಮೋಸ್ಟ್ ಒಂದು 300+ ಅಂದ್ರೆ ಪೊಸಿಷನ್ಸ್ ನ ಈಗ ಹೊಸದಾಗಿ 8, 9, 10 ಜನವರಿ 2026 ನಲ್ಲಿ ನೀವು ಆಫರ್ ಮಾಡ್ತಿದ್ದೀರಾ. ಹೌದು. ಸೊ ಏನ್ ವಿಶೇಷತೆ ಇದ್ರ ಬಗ್ಗೆ? ಓಕೆ, ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಅಸೆಟ್ ಸ್ಕ್ವೇರ್ ಮೇನ್ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಪ್ರತಿಯೊಬ್ಬರಿಗೂ ಜಾಬ್ ಕೊಡ್ಬೇಕು. ಯಾರೆಲ್ಲ 2025 ಅಲ್ಲಿ ಕೆಲಸ ಹುಡುಕ್ತಾ ಇದ್ರು, ಯಾರೆಲ್ಲ ಕೆಲಸ ಕಲ್ಕೊಂಡಿದ್ದಾರೆ, ಪ್ರತಿಯೊಬ್ಬರಿಗೂ ಕೆಲಸ ಕೊಡ್ಬೇಕು ಅನ್ನೋ ಉದ್ದೇಶದಲ್ಲಿ ಸೊ ಅಷ್ಟೊಂದು ಹೈರಿಂಗ್ ಮಾಡ್ತಾ ಇದೀವಿ. ಓಕೆ, ಈಗ ಜಾಬ್ ಅಂತ ಹೇಳಿದ್ರಿ 300 ಪೊಸಿಷನ್ಸ್ ಅಂತ ಹೇಳಿದ್ರಿ, 300+ ಅಂತ. ಅದ್ರಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? ಲೈಕ್ ಸೇಲ್ಸ್ ಇರುತ್ತಾ, ಇಲ್ಲ ಅಡ್ಮಿನಿಸ್ಟ್ರೇಷನ್ಸ್ ಇರುತ್ತಾ, ಇಲ್ಲ IT, ನಾನ್ IT ಇರುತ್ತಾ, ಯಾವ ತರದ್ದು? ಬಿಕಾಸ್ ಈಗ ನಮ್ಮ ವೀಕ್ಷಕರು ಅಥವಾ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಾ ಇದ್ರೆ, ಯಾರ ಕೆಲಸ ಹುಡುಕ್ತಾ ಇದ್ರೆ, ಹೊಸ ಅವಕಾಶಗಳನ್ನ ಹುಡುಕ್ತಾ ಇದ್ರೆ, ಸೊ ಈ ಒಂದು ಸಂದರ್ಶನದಿಂದ ಅವ್ರಿಗೆ ಎಷ್ಟೋ ಇನ್ಫಾರ್ಮೇಶನ್ ರೀಚ್ ಆಗುತ್ತೆ. ಸೊ ಹೇಳಿ ಇವಾಗ. ಸೊ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಓಪನಿಂಗ್ಸ್ ಇದೆ. ಸೊ ಅದರಲ್ಲಿ ಮೇನ್ ಆಗಿ ಏನಪ್ಪಾ ಅಂತ ಹೇಳಿದ್ರೆ ಸೇಲ್ಸ್ ಡಿಪಾರ್ಟ್ಮೆಂಟ್. ಓಕೆ, ಇವತ್ತು ಕೆಲವೊಂದು ಕಂಪ್ನಿಯಲ್ಲಿ ತಿಂಗಳೆಲ್ಲ ಕೆಲಸ ಮಾಡ್ತಾರೆ, ಜಸ್ಟ್ 15,000 20,000 ಮಾತ್ರನೇ ಇರುತ್ತೆ. ಬಟ್ ನಮ್ಮಲ್ಲಿ ಒಂದು ತಿಂಗಳಿಗೆ 1 ಲಕ್ಷದವರೆಗೂ ಅರ್ನ್ ಮಾಡ್ಬೋದು. ಸೊ ಹಾಗಾಗಿ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್, ಟೀಮ್ ಲೀಡರ್, ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ಅಂಡ್ HR, ಸೊ ತುಂಬಾ ಎಲ್ಲಾ ಪೊಸಿಷನ್ಸ್ ಗಳಲ್ಲೂ ನಿಮಗೆ ವೇಕೆನ್ಸೀಸ್ ಸಿಗುತ್ತೆ. ವೀಕ್ಷಕರೇ, ಇವಾಗ ನನ್ನ ಜೊತೆ ರಮೇಶ್ ಅವರು ಇದ್ದಾರೆ. ಈ ಅಸೆಟ್ ಸ್ಕ್ವೇರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ LLP ಕಡೆಯಿಂದ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಇವ್ರ ಎಕ್ಸ್ಪೀರಿಯನ್ಸ್ ಆಗಿದೆ,
ಇವ್ರ ಸ್ಯಾಲ್ರಿಗಳು ಹೇಗೆ ಚೇಂಜಸ್ ಆಗಿದೆ, ಇಲ್ಲಿ ಬಂದ ಮೇಲೆ ಇವ್ರ ಲೈಫ್ ಹೇಗೆ ಬದಲಾವಣೆ ಆಗಿದೆ ಅಂತ ನಾನ್ ಹೇಳೋದ್ಕಿಂತ ರಮೇಶ್ ಅವ್ರನ್ನ ಕೇಳೋಣ, ಅವ್ರೇನ್ ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗ ಅಸೆಟ್ ಸ್ಕ್ವೇರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ LLP ಈ ಸಂಸ್ಥೆನಲ್ಲಿ ನೀವು ಕೆಲಸ ಮಾಡ್ತಿದ್ರ, ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ರ? ಸರ್ ನಾನು ಈ ಅಸೆಟ್ ಸ್ಕ್ವೇರ್ ಕಂಪನಿಯಲ್ಲಿ ಬಂದು ನಾನು ಆಗ್ಲೇ ಆಲ್ರೆಡಿ 6 ಮಂತ್ ಆಗ್ತಾ ಬಂತು, ಇದು ನಮ್ಮ 7th ಮಂತ್ ರನ್ ಆಗ್ತಾ ಇದೆ. ಓಕೆ, ಲೈಕ್ ಬಂದ ಹೇಗಿತ್ತು ನಿಮ್ ಲೈಫ್ ಹೇಗಿತ್ತು, ಲೈಕ್ ಕೆಲಸ ಜಾಯ್ನ್ ಕಿಂತ ಮುಂಚೆ ನಿಮ್ಮ ಥಾಟ್ ಪ್ರೊಸೆಸ್ ಹೇಗಿತ್ತು? ಸರ್ ಇದಕ್ ಮುಂಚೆ ನಾನು ಮಾಡ್ತಾ ಇದ್ದು ಗಾರ್ಮೆಂಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ನಾನು ಇದು ರಿಯಲ್ ಎಸ್ಟೇಟ್ ಕಂಪನಿ ಆಗಿರೋದ್ರಿಂದ ನಾನು ಇಲ್ಲಿ ಬಂದು ಹೇಗಪ್ಪ ನನ್ಗೆ ಸಾಧ್ಯನಾ, ನಾನು ಇದು ಮಾಡಕ್ ಆಗುತ್ತಾ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನ್ಗೆ ಇಲ್ಲಿ ಕೆಲಸ ಮಾಡೋದು ಇಷ್ಟು ಸುಲಭವಾಗಿ ಮಾಡ್ಬೋದು. ಯಾಕೆಂತಂದ್ರೆ ನಾವು ಮನೆ ಬಿಟ್ರೆ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಆಫೀಸಲ್ಲಿ ನಮ್ಗೆ ಯಾರು ಕೋರ್ಡಿನೇಷನ್ ಇಲ್ಲ ಅಂತಂದ್ರೆ ನಮ್ಗೆ ಕೆಲಸ ಮಾಡಕ್ಕಾಗಲ್ಲ. ಆಮೇಲೆ ಇಲ್ಲಿ ನಾನು ಬಂದ್ಮೇಲೆ ಗೊತ್ತಾಯ್ತು ನಾನು ಮನೇಲಿ ಎಷ್ಟು ಖುಷಿಯಾಗಿರ್ತೀನಿ ಅಷ್ಟೇ ಖುಷಿಯಾಗಿ ಎಲ್ಲೂ ಕೂಡ ಕೆಲಸ ಮಾಡ್ಬೋದು. ಓಕೆ, ನಮ್ಗೆ ಇವಾಗ ಯಾರೇ ಆದ್ರೂ ಕೂಡ ಮನಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬರೀ ದುಡ್ಡು ಕೊಟ್ಬಿಟ್ರೆ ಪ್ರಪಂಚ ಚೇಂಜ್ ಆಗಲ್ಲ. ನಾವು ಕೆಲಸ ಮಾಡೋ ಜಾಗದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಹ್ಯಾಪಿನೆಸ್ ಇರಬೇಕು. ಅದ್ರ ಬಗ್ಗೆ ಹೇಳೋದಾದ್ರೆ ಬಂದಾಗ ಸ್ಯಾಲ್ರಿ ಎಷ್ಟಿತ್ತು, ಇವಾಗ ಎಷ್ಟಿದೆ? ಸರ್ ಆಕ್ಚುಲಿ ನಾನು ಬಂದು 6 ಮಂತ್ ಆಯ್ತು. ನಾನು ಸ್ಟಾರ್ಟಿಂಗ್ ಮಂತ್ ಅಲ್ಲಿ ಬಂದಾಗ ನಾನು ಏನಂದ್ರೆ ಒಂದು 25,000 ರೂಪಾಯಿ ದುಡಿಬೋದೇನೋ ಅಂತ ಅನ್ಕೊಂಡಿದ್ದೆ ಪರ್ ಮಂತ್ ಗೆ. ಬಟ್ ನಾನು ಬಂದು ಸ್ಟಾರ್ಟಿಂಗ್ ಮಂತ್ ಅಲ್ಲಿ ನಾನು 75,000 ರೂಪೀಸ್ ವರೆಗೂ ನಾನು ಅರ್ನ್ ಮಾಡಿದೆ. 75. First month. ಈಗ ಎಷ್ಟು ಡ್ರಾ ಮಾಡ್ತಿದ್ರೆ? ಸರ್ ಈಗ ನಾನು ತಿಂಗಳಲ್ಲಿ 1.5 ಲಕ್ಷ ವರೆಗೂ ನಾನು ಮಾಡಿದೆ. ವಾಟ್ ಇಸ್ ದ ಸೀಕ್ರೆಟ್ ಆಫ್ ಸಕ್ಸಸ್? ಸಕ್ಸಸ್ ಅಂದ್ರೇನೆ ಅಸೆಟ್ ಸ್ಕ್ವೇರ್ ಸರ್ ನನ್ನ ಪ್ರಕಾರ. ವೀಕ್ಷಕರೇ, ನಾನು ಅವಾಗಲೇ ಸಾಕಷ್ಟು ಇನ್ಫಾರ್ಮೇಶನ್ ನಿಮಗೆ ಕೊಡ್ತಾ ಇದ್ದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಫ್ಲೋರ್ ನಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡ್ತಿದ್ದಾರೆ ನೋಡಿ. ನನ್ನ ಸುತ್ತಮುತ್ತಲೂ ಕೂಡ ಸಾಕಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಸೊ ಇಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ ಸೊ ವರ್ಕ್ ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅಂತ. ನನ್ನ ಜೊತೆ ಇವಾಗ ಪಲ್ಲವಿ ಅವರು ಇದ್ದಾರೆ. ಸೊ ಇಲ್ಲಿ ಒಂದು ಕಲ್ಚರ್ ಆಗಿರ್ಬೋದು, ಅಟ್ಮಾಸ್ಫಿಯರ್ ಆಗಿರ್ಬೋದು, ಮತ್ತೆ ವರ್ಕ್ ಮತ್ತೆ ಸ್ಯಾಲರೀಸು ಎಲ್ಲ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ರೆ? ಸರ್ ಆಲ್ಮೋಸ್ಟ್ ಒಂದು 8 ಮಂತ್ಸ್ ಆಯ್ತು. 8 ಮಂತ್ಸ್. ಹೇಗಿದೆ ಕೆಲಸ? ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದ್ಯಾ? ಓಕೆ, ಲೈಕ್ ವರ್ಕ್ ಬಗ್ಗೆ ಏನ್ ಹೇಳ್ತೀರಾ? ಲೈಕ್ ಈಗ ನಾವು ಹೊಸದಾಗಿ 2026 ಜಾನ್ವರಿನಲ್ಲಿ 8th, 9th ಮತ್ತೆ 10th ಲೈಕ್ ಉದ್ಯೋಗ ಮೇಳ ಇದೆ, ಮೆಗಾ ಉದ್ಯೋಗ ಮೇಳ ಅಂತ. ಸೊ ಅದಕ್ಕೆ ಸಾಕಷ್ಟು ಹೊಸ ಕ್ಯಾಂಡಿಡೇಟ್ಸ್ ಬರ್ತಿರ್ತಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ? ಸರ್ ಇದೊಂದು ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ಇವಾಗ ತುಂಬಾ ಜನ ಹುಡುಕ್ತಾ ಇರ್ತಾರೆ ಕೆಲಸ, ಅವರಿಗೆ ಕರೆಕ್ಟ್ ಆಗಿರುವಂತ ಪ್ಲೇಸಸ್ ಅಲ್ಲಿ ಸಿಗೋದಿಲ್ಲ ವರ್ಕ್ನ. ಬಟ್ ಇಲ್ಲಿ ಹಾಗಲ್ಲ, ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ. ಅರ್ನಿಂಗ್ಸ್ ಮಾಡ್ಕೋಬಹುದು, ಲ್ಯಾಕ್ ವೈಸ್ ಅಲ್ಲಿ ಮಾಡ್ಕೋಬಹುದು. ಒಂದ್ ತಿಂಗಳಿಗೆ 1 ಲಕ್ಷ ತನಕ ದುಡಿಮೆ ಮಾಡ್ಬೋದು. ಸೊ ತುಂಬಾ ಬೇಗ ಅಚೀವ್ಮೆಂಟ್ ಮಾಡ್ಕೋಬೇಕು, ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅಂದ್ರೆ ಈ ಜಾಬ್ ನ ಆಫರ್ ಮಾಡ್ತಿದೀವಿ. ಸೊ ಬೇಗ ಬಂದು ಎಲ್ಲರೂ ಜಾಯ್ನ್ ಆಗ್ಬೋದು ಸರ್. ಓಕೆ, ಲೈಕ್ ಈಗ ನೀವು ಹೇಳಿದ್ರಿ 1 ಲಕ್ಷ 1.5 ಲಕ್ಷ ಅರ್ನ್ ಮಾಡ್ಬೋದು. ಹೇಗೆ ಲೈಕ್ ಟ್ಯಾಲೆಂಟ್ ಇರ್ಬೇಕು, ಅದಕ್ಕೆ ಟ್ರೈನಿಂಗ್ ಎಲ್ಲ ಪ್ರೊವೈಡ್ ಮಾಡ್ತಾರೆ? ಸರ್ ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಟ್ಯಾಲೆಂಟ್ ಜೊತೆಗೆ ಅವರಿಗೆ ಕಮ್ಯುನಿಕೇಶನ್ ಸ್ಕಿಲ್ ಇದ್ರೆ ಸಾಕು ಸರ್. ಇಲ್ಲಿ ನಾವು ಏನು ಡೆಸಿಗ್ನೇಷನ್ ಡಿಗ್ರಿನೇ ಆಗಿರ್ಬೇಕು ಆ ತರ ಎಲ್ಲ ಏನು ಪ್ರಿಫರ್ಡ್ ಮಾಡ್ತಾ ಇಲ್ಲ. ಈವನ್ SSLC PUC ಆಗಿದ್ರು ಓಕೆ, ಪಾಸ್ ಆಗಿದ್ರು ಸಾಕು. ಅವರಿಗೂ ಸಮೇತ ಇಲ್ಲಿ ಆಪರ್ಚುನಿಟಿ ಇದೆ. ಅವರು ಸಮೇತ ಲ್ಯಾಪ್ ವೈಸ್ ದುಡಿಮೆ ಮಾಡ್ಬೋದು. ಸೊ ಹಾಗಾಗಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇಲ್ಲಿ ನೀವು ಡಿಗ್ರಿನೇ ಮಾಡಿರ್ಬೇಕು, BE ಮಾಡಿರ್ಬೇಕು, ಇಲ್ಲ MBBS ಮಾಡ್ಬೇಕನ್ನೋ ಅವಶ್ಯಕತೆ ಇಲ್ಲ. 10th ಪಾಸ್ ಆಗಿದ್ರೆ ಸಾಕು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.